ಸ್ನೇಹಿತರೆ, ನಮ್ಮ ಒಂದು ಆಂಡ್ರಾಯ್ಡ್ ಫೋನಲ್ಲಿ ಯಾವ ರೀತಿ ನಮ್ಮ ಒಂದು ಬ್ಯಾಟ್ರಿ ತುಂಬ ಯೂಸ್ ಆಗ್ತಾ ಇದೆ ಅಂದರೆ, ಬ್ಯಾಟ್ರಿ ಬೇಗನೆ ಖಾಲಿ ಆಗ್ತಾ ಇದೆ ಅಂದರೆ ನಾವು ಯಾವ ಆ್ಯಪ್ಗಳು ಎಷ್ಟು ಬ್ಯಾಟ್ರಿನ ಯೂಸ್ ಮಾಡ್ತಾ ಇವೆ ಅಂತ ಚೆಕ್ ಮಾಡ್ಕೋಬೋದು. ಸಪ್ರೇಟಾಗಿ ನಮ್ಮ ಫೋನಲ್ಲಿರುವಂಥ ಆ್ಯಪ್ಗಳು ಯಾವುದಾದ್ರೂ ಬ್ಯಾಕ್ಗ್ರೌಂಡಲ್ಲಿ ಬ್ಯಾಟ್ರಿ ಯೂಸ್ ಮಾಡ್ತಾ ಇದೆಯಾ ಅಥವಾ ತುಂಬ ಬ್ಯಾಟ್ರಿ ಯಾವ ಆ್ಯಪ್ ಯೂಸ್ ಮಾಡ್ತಾ ಇದೆ ಅದನ್ನು ನೋಡಿಬಿಟ್ಟು ಆ ಆ್ಯಪ್ನ ನಾವು ರಿಸ್ಟ್ರಿಕ್ಟ್ ಮಾಡ್ಬೋದು ಅಥವಾ ಅದನ್ನು ಡಿಲೀಟ್ ಕೂಡ ಮಾಡ್ಬೋದು. ಡಿಲೀಟ್ ಮಾಡೋದಕ್ಕೆ ಆಗದೆ ಹೋದರೆ ಅದು ಜಾಸ್ತಿ ಒಂದು ಬ್ಯಾಟ್ರಿನ ಯೂಸ್ ಮಾಡದೇ ಇರೋ ಹಾಗೆ ಅದಕ್ಕೆ ನಾವು ರಿಸ್ಟ್ರಿಕ್ಷನ್ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಬ್ಯಾಟ್ರಿನ ಯೂಸ್ ಮಾಡದಿರೋ ಹಾಗೆ ನಾವು ಅದಕ್ಕೆ ರಿಸ್ಟ್ರಿಕ್ಷನ್ನ ಮಾಡಬಹುದು. ಯಾವ ರೀತಿ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ನಿಮ್ಮ ಒಂದು ಫೋನಲ್ಲಿ ಕೂಡ ಬ್ಯಾಟ್ರಿ ತುಂಬಾ ಬೇಗ ಖಾಲಿ ಆಗ್ತಾ ಇದೆ, ಮೊದಲಿನಗಿಂತ ಈಗ ತುಂಬಾ ಬೇಗ ಖಾಲಿ ಆಗ್ತಾ ಇದೆ ಅಂದರೆ ಈ ಸೆಟ್ಟಿಂಗ್ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಆ್ಯಪ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇದೆ, ತುಂಬಾ ರನ್ ಆಗ್ತಾ ಇದೆ ಅಂದರೆ ಅದಕ್ಕೂ ಕೂಡ ತುಂಬ ಬ್ಯಾಟ್ರಿ ಒಂದು ಕನ್ಸ್ಯೂಮ್ ಆಗುತ್ತೆ. ಅದಕ್ಕಾಗಿ ಈ ರೀತಿ ಆಗ್ತಾ ಇದ್ರೆ ನೀವು ಬ್ಯಾಕ್ಗ್ರೌಂಡಲ್ಲಿ ಅದನ್ನು ರನ್ ಆಗೋದನ್ನು ಸ್ಟಾಪ್ ಮಾಡಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಒಂದು ಮೊದಲು ನಮ್ಮ ಫೋನಲ್ಲಿ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಸೆಟ್ಟಿಂಗ್ಸ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಬ್ಯಾಟ್ರಿ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಬ್ಯಾಟ್ರಿ ಅಂತ ಇಲ್ಲಿ ನೋಡಿ, ಬ್ಯಾಟ್ರಿ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಬ್ಯಾಟ್ರಿ ಯೂಸೇಜ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಬ್ಯಾಟ್ರಿ ಯೂಸೇಜ್ ಅಂತ ನೋಡ್ಬೋದು. ಬ್ಯಾಟ್ರಿ ಯೂಸೇಜ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಎಲ್ಲ ಆ್ಯಪ್ಗಳ ಒಂದು ಲಿಸ್ಟ್ ಬರುತ್ತೆ, ಯಾವ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಒಂದು ಯಾವ ಆ್ಯಪ್ ಎಷ್ಟು ಬ್ಯಾಟ್ರಿನ ಯೂಸ್ ಮಾಡಿದೆ ಅಂತ. ಇಲ್ಲಿ ನೋಡಿ 7% ಯೂಟ್ಯೂಬ್ ಯೂಸ್ ಮಾಡಿದೆ, ಇನ್ಸ್ಟಾಗ್ರಾಮ್ 5%, ಕ್ಯಾಮ್ರಾ 4%, ಫೇಸ್ಬುಕ್ 4%. ಇದೆಲ್ಲ ಕಾಮನ್ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಇಲ್ಲಿಂದ ಜಾಸ್ತಿ ಯೂಸ್ ಮಾಡ್ತಾ ಇದೆ ಅಂದರೆ ರಿಸ್ಟ್ರಿಕ್ಟ್ ಮಾಡ್ಬೋದು. ಕೆಳಗಡೆ ಇಲ್ಲಿ ನೋಡ್ಬೋದು ಅನ್ರಿಸ್ಟ್ರಿಕ್ಟೆಡ್, ಕೆಳಗಡೆ ರಿಸ್ಟ್ರಿಕ್ಟೆಡ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಇದ್ರ ಮೇಲೆ ರಿಸ್ಟ್ರಿಕ್ಟೆಡ್ ಅಂತ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ನಾವು ರಿಸ್ಟ್ರಿಕ್ಟ್ ಮಾಡೋದ್ರಿಂದ ಇದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗೋದಿಲ್ಲ. ಇದು ಯೂಟ್ಯೂಬಲ್ಲಿ 7% ಅಂದರೆ ಇದೇನು ಜಾಸ್ತಿ ಅಲ್ಲ ಸ್ನೇಹಿತರೆ. 30-40% ಯಾವುದಾದ್ರೂ ಆ್ಯಪ್ ಯೂಸ್ ಮಾಡ್ತಾ ಇದೆ ಅಂದರೆ ಅದನ್ನು ನೀವು ರಿಸ್ಟ್ರಿಕ್ಟ್ ಮಾಡಿ. 5% 7% ಇದ್ದರೆ ಇದು ಕಾಮನ್ನು, ಇದರಲ್ಲಿ ಏನೂ ತೊಂದರೆ ಇಲ್ಲ ಅಂತ ಅರ್ಥ. ಇಲ್ಲಿ ಈ ರೀತಿ ನಿಮ್ಮ ಒಂದು ಬ್ಯಾಟ್ರಿನ ಯಾವ ಒಂದು ಆ್ಯಪ್ ಹೆವಿಯಾಗಿ ಯೂಸ್ ಮಾಡ್ತಾ ಇದೆ ಅದನ್ನು ನೀವು ಬ್ಯಾಕ್ಗ್ರೌಂಡಲ್ಲಿ ಅದನ್ನು ರಿಸ್ಟ್ರಿಕ್ಟ್ ಮಾಡ್ಬೋದು. ಇಲ್ಲಾಂದರೆ ಆ ಆ್ಯಪ್ನೇ ಡಿಲೀಟ್ ಮಾಡ್ಬೋದು. ನೀವು ಡಿಲೀಟ್ ಮಾಡೋದಕ್ಕೆ ಸಾಧ್ಯ ಆದರೆ ಅದನ್ನು ಡಿಲೀಟ್ ಮಾಡಿ. ಡಿಲೀಟ್ ಮಾಡೋಕ್ಕೆ ಬರಲ್ಲಪ್ಪ ಅಂದರೆ ನೀವು ಈ ರೀತಿ ನೀವು ರಿಸ್ಟ್ರಿಕ್ಟ್ ಮಾಡಿ ಇಟ್ಕೋಬಹುದು. ಈ ರೀತಿ ಮಾಡೋದ್ರಿಂದ ಆ ಒಂದು ಆ್ಯಪ್ ಅನ್ನೋದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗೋದು ಸ್ಟಾಪ್ ಆಗುತ್ತೆ. ಆದ ನಂತರದಲ್ಲಿ ನಿಮ್ಮ ಬ್ಯಾಟ್ರಿ ಅನ್ನೋದು ಸಂಪೂರ್ಣವಾಗಿ ಸೇವ್ ಆಗುತ್ತೆ. ಈ ರೀತಿ ನಾವು ಬ್ಯಾಟ್ರಿ ಯೂಸೇಜ್ನ ಸಂಪೂರ್ಣವಾಗಿ ಚೆಕ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.